ಗಿರೀಶ್ ಕಾರ್ನಾಡ್ ಅವರ ನಾಟಕ ಯಯಾತಿ. ಅಲಮತಿ ವಿಸ್ತರೇಣ. ನಾನು ಸೂತ್ರಧಾರ. ಇಲ್ಲಿ ನೆರೆದ ರಸಿಕ ಸಮಾಜಕ್ಕೆ ಒಂದು ನಾಟಕವನ್ನು ಆಡಿ ತೋರಿಸುವವನಿದ್ದೇನೆ. ಇದು ಒಂದು ಪೌರಾಣಿಕ ನಾಟಕ. ನಮ್ಮ ಅಜ್ಞಾತ ಭೂತದಲ್ಲಿ ಯಾವೊಂದು ಪುಟ ಭೂತಕಾಲದತ್ತ ನೋಡುವ ವ್ಯಕ್ತಿ ದಾರಿ ತಪ್ಪಿ ಯಾವುದೋ ಅಜ್ಞಾತ ಸಂಸ್ಕೃತಿಯ ಅವಶೇಷಗಳಿಂದ ತುಂಬಿದ ಸಮಾಧಿಯೊಂದರಲ್ಲಿ ಇಳಿದ ವ್ಯಕ್ತಿಯಂತೆ. ಗತ ಸಮಯದ ಪ್ರತಿಧ್ವನಿಗಳನ್ನು ಅವನು ವರ್ತಮಾನದ ಕಿವಿಗಳಿಂದ ಕೇಳಬೇಕು. ನಾವೆಲ್ಲ ಹಾಗೆಯೇ ದಡದ ಮೇಲೆ ಕುಳಿತು ನದಿಯ ಹಸಿರು ತಳದ ವಿಚಿತ್ರ ವಿಶ್ವವನ್ನು ನಿರೀಕ್ಷಿಸುವ ಸ್ವಪ್ನಜೀವಿಯಂತೆ. ನದಿಯ ಪ್ರವಾಹದಲ್ಲಿ ಆಗುವ ವಕ್ರೀಭವನ ಪರಾವರ್ತನಗಳೆಲ್ಲ ಅವನ ದೃಷ್ಟಿಯ ಫಲ. ಅದನ್ನೆಲ್ಲ ಸತ್ಯವೆಂದು ಸ್ವೀಕರಿಸುವುದರಲ್ಲೇ ಅವನ ಆನಂದವಿದೆ, ರಸಿಕತೆ ಇದೆ. ಅಲ್ಲದೆ ನದಿಯ ತಳವನ್ನು ಸರಿಯಾಗಿ ಕಾಣಬೇಕಾದರೆ ಅವನು ತನ್ನ ಪ್ರತಿಬಿಂಬವನ್ನು ಅದರಲ್ಲಿ ಚೆಲ್ಲಬೇಕು. ಸತ್ಯ ಅವನ ಕಾಣಿಕೆಯ ಬದುಕು. ಇಲ್ಲಿಯೂ ಅದೇ ರೀತಿ. ನೀವು ಕಾಣಲಿರುವ ಜೀವನ ಪೌರಾಣಿಕವಾದರೂ ಅದು ಮುಖ್ಯವಾಗಿ ನಾಟಕ. ಅದರಲ್ಲಿಯ ಘಟನೆಗಳೊಡನೆ ಅವುಗಳಲ್ಲಿ ಆಗುವ ವಕ್ರೀಭವನ ಪರಾವರ್ತನಗಳನ್ನು ನಾವು ಸ್ವೀಕರಿಸದೇ ಗತಿಯಿಲ್ಲ. ಪುರಾಣದ ಸತ್ಯ ನಾಟಕದ ಪಾತ್ರಗಳಿಗೆ, ಅವುಗಳ ಕ್ರಿಯೆಗಳಿಗೆ, ರಂಗಭೂಮಿಯ ಉದ್ದ ಅಗಲಗಳಿಗೆ ಮಾತ್ರ ಪರಿಮಿತವಾದದ್ದು. ಇದು ಪೂರ್ವಜರ ಕಥೆಯಾದರೂ ಅದನ್ನು ನೋಡುವಾಗ ನಾವು ಕಾಣುವ ನಮ್ಮ ಪ್ರತಿಬಿಂಬವನ್ನು ಅದರದೇ ಭಾಗವೆಂದು ಸ್ವೀಕರಿಸುವುದು ನಮ್ಮ ಹೊಣೆ. ಈ ಹೊಣೆ ರಸಿಕನಿಗೂ ತಪ್ಪಿದ್ದಲ್ಲ, ವಿದ್ವಾಂಸನಿಗೂ ತಪ್ಪಿದ್ದಲ್ಲ. ಇಂಥ ಹೊಣೆಯಲ್ಲೇ ನಮ್ಮ ಜೀವನದ ಮೋಜು ಇದೆ. ಕಳೆದು ಹೋದ ತಾರುಣ್ಯವನ್ನು ಹುಡುಕಲಿಕ್ಕೇನೋ ಎನ್ನುವಂತೆ ಬಗ್ಗಿರುವ ವೃದ್ಧ, ಪಾಪದ ಕತ್ತಲೆಯನ್ನು ಎಡವಿ ಬೇಸತ್ತು ಭಕ್ತಿಯ ಕತ್ತಲೆಯನ್ನು ತಡವುತ್ತಾ ನಡೆದ ವಿರಾಗಿ, ಮೃತ್ಯುವಿನ ಎಚ್ಚರಿಕೆಯಂತೆ ಮರೆಯಲಾಗದ ನೆನಪಿನಂತೆ ನನ್ನ ಹಿಂದೆ ಮಾತನಾಡದೆ ಬರುವ ಈ ಮೂಕನಟಿ, ಇವರೆಲ್ಲರ ದಾರಿಯಲ್ಲಿದ್ದದ್ದೊಂದೇ, ಬೋಧಿ ವೃಕ್ಷವಲ್ಲ, ಹೊಣೆಗಾರಿಕೆಯ ಶಿಲುಬೆ. ಅದನ್ನೇ ಹೊರಬೇಕು, ಕೊನೆಗೆ ಅದರ ಮೇಲೆಯೇ ತೂಗಾಡಬೇಕು. ಅಂದ ಹಾಗೆ ಮರೆತೆ, ಇಂದು ನಮ್ಮ ರಂಗಭೂಮಿಯ ಮೇಲೆ ಸಿಂಗರಿಸಿದದ್ದು ಅಂತಃಪುರದ ದೃಶ್ಯ. ಯಯಾತಿಯ ಅರಮನೆಯ ಉಪ್ಪರಿಗೆಯ ಮೇಲಿನ ಒಂದು ಅಂತಃಪುರ. ಯಯಾತಿಯ ಮಗ ಪುರು ವಿದ್ಯಾಭ್ಯಾಸ ಮುಗಿಸಿ ತನ್ನ ಯಾತ್ರೆಯಿಂದ ಮರಳುತ್ತಿದ್ದಾನೆ. ತನ್ನೊಡನೆ ತನ್ನ ನವವಧುವಾಗಿ ಅಂಗದೇಶದ ರಾಜಪುತ್ರಿ ಚಿತ್ರಲೇಖೆಯನ್ನು ತರುತ್ತಿದ್ದಾನೆ. ಅರಮನೆಯ ಹೊರಂಗಳದಲ್ಲಿ ಜನರು ಕೂಡ ಹತ್ತಿದ್ದಾರೆ, ಯುವರಾಜ ಯುವರಾಣಿಯರನ್ನು ಕಾಣಬೇಕೆಂದು. ಅವರ ಮುಖಗಳಲ್ಲೆಲ್ಲ ಕುತೂಹಲ. ಅವರಿಬ್ಬರೂ ಬರಬೇಕು. ಈ ತೂಲಿಕಾತಲ್ಪದ ಮೇಲೊಂದು ಇಂದ್ರ ಸೃಷ್ಟಿಯಾಗಬೇಕು. ಅವನು ಅಲ್ಲಿ ಹೊಸ ಜೀವನದ ಬೀಜ ನೆಟ್ಟು ಸಾವಿನ ಸುಗ್ಗಿ ಮಾಡುತ್ತಾ ಹೋಗಬೇಕು. ಅವಳು ವೀರ ಭರತಕುಮಾರರು ಶೈಶವದಲ್ಲಿ ಮೂಡಿಸಿದ ಹಲ್ಲಿನ ಗುರುತುಗಳನ್ನು ತನ್ನ ಸ್ತನಗಳ ಮೇಲೆ ಅಭಿಮಾನದಿಂದ ಧರಿಸಬೇಕು. ಆದರೆ ಆಗಬೇಕಾದದ್ದೆಲ್ಲ ಆಗುವುದು ನಕಾಶೆಯ ಮೇಲೆ ಚಿತ್ರಿಸಿದ ದಾರಿಗಳಲ್ಲಿ ಮಾತ್ರ. ನಮ್ಮೆದುರಿಗೆ ನಕಾಶೆ ಇಲ್ಲ, ಕವಲು ದಾರಿಗಳ ಜೇಡರ ಬಲೆ ಇದೆ. ಒಮ್ಮೊಮ್ಮೆ ದಾರಿಗುಂಟ ಹೋಗುವಾಗ ನಮ್ಮ ದಾರಿ ಒಡೆದು ಎರಡಾಗುವುದಿಲ್ಲವೇ? ನಾವು ಒಂದನ್ನು ಮಾತ್ರ ಆರಿಸಬಹುದು. ಅದರೊಡನೆ ತತ್ಪೂರ್ತ ನಮ್ಮ ಗುರಿಯೂ ಗೊತ್ತಾಗುತ್ತದೆ. ಆದರೆ ನಮ್ಮ ಹಿಂದೆ ಕಿವಿಗಳ ಸನಿಹದಲ್ಲಿ ಕೇಳದ ದನಿಯೊಂದು ಪ್ರಶ್ನಿಸುತ್ತಿರುತ್ತದೆ. ಆ ಇನ್ನೊಂದು ದಾರಿಯಲ್ಲಿ ಹೋಗಿದ್ದರೇನಾಗುತ್ತಿತ್ತು? ಏನೇನೋ ಆಗಬಹುದಿತ್ತು. ಆದರೆ ಆ ದಾರಿಯ ಗುಟ್ಟು ಅದರೊಡನೆ ಗುಟ್ಟಾಗಿಯೇ ಉಳಿಯಬೇಕು. ನಾವು ನಮ್ಮ ನೇಗಿಲನ್ನು ಹೊತ್ತು ಮುನ್ನಡೆಯಬೇಕು. ನಾವು ಕಟ್ಟಿದ ಅಜ್ಜಿಯ ಕಥೆಯನ್ನು ನಾವೇ ಬಾಳಬೇಕು. ಇದೇ ಜೀವನದ ದುರಂತ ಪ್ರಯೋಗ. ಇದೇ ಆಶಾವಾದದ ಮೂಲ. ಇದೇ ನಮ್ಮ ನಾಟಕ. ಅಳಬೇಡ ಸ್ವರ್ಣ. ಎಷ್ಟು ಸಲ ಹೇಳಿದೆ ನಿನಗೆ ಅವಳತ್ತ ಲಕ್ಷ್ಯ ಕೊಡಬೇಡವೆಂದು. ಏಳು, ಇನ್ನೂ ಈ ಅಂತಃಪುರದ ಶೃಂಗಾರವಾಗಬೇಕಿದೆ. ಆ ಚಾಂಡಾಲಿ, ನೀವು ತಡೆಯದಿದ್ದರೆ ಅವಳ ಜಡೆ ಕಿತ್ತು ಬಿಸಿಡುತ್ತಿದ್ದೆ, ತೋರಿಸುತ್ತಿದ್ದೆ ಆ ರಾಕ್ಷಸಿಗೆ. ಆ ಚುಚ್ಚು ಮಾತು, ಆ ಹಿಂಸೆ ನೀವೇ ಕೇಳಿದಿರಿ ದೇವಿ. ನನ್ನನ್ನು ದೂರಿದಾಗ ನಾನೊಂದು ಬಿಟ್ಟೆಂದೇನೆ. ಆಮೇಲೆ ಮಹಾರಾಜರಿಗೂ ನನಗೂ ಕೊನೆಗೆ ನನ್ನ ಗಂಡನನ್ನು ದೂರಿದಳು. ಅಯ್ಯೋ, ನೆನೆಸಲಿಕ್ಕಾಗುವುದಿಲ್ಲ. ಹುಚ್ಚಿ, ಅವಳ ನಾಲಿಗೆಯೇ ಹಾಗೆ ಎಂದು ಗೊತ್ತಿಲ್ಲವೇನು? ಅದರತ್ತ ಲಕ್ಷ್ಯ ಕೊಡುವುದೇ. Sample complete. Ready to continue?